ಓಕೆ, ಇದು ರಿಪಬ್ಲಿಕ್ ಕನ್ನಡದ ಇನ್ನೊಂದು ಅತಿ ದೊಡ್ಡ ಸುದ್ದಿ. ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಆಯಿತು ನಿಮ್ಗೆ ಗೊತ್ತಿದೆ. 80-90 ಕೋಟಿ ಅಕ್ರಮ. ಇದೀಗ ಸರ್ಕಾರದ ಕೆಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ವಾಸನೆ ಇದೆಯಂತೆ. ವಾಲ್ಮೀಕಿ ನಿಗಮ ಆಯಿತು, ಮತ್ತೆರಡು ಇಲಾಖೆಯಲ್ಲಿ ಅಕ್ರಮ ಆಗ್ತಾ ಇದೆಯಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಮಾತು. ವಾಲ್ಮೀಕಿ ಅಷ್ಟೇ ಅಲ್ಲ, 2-3 ಇಲಾಖೆಗಳಲ್ಲಿ, ಇದು ಇಲಾಖೆ, ನಿಗಮ ಅಲ್ಲ, ಇಲಾಖೆ. ನಾವೇನು ಹೇಳಿದ್ವಿ ಮೊನ್ನೆ, ಎಷ್ಟು ಇಲಾಖೆಗಳಿದೆ, ಅದರಲ್ಲಿ ಎಷ್ಟು ದುಡ್ಡಿದೆ, ಅದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ. ಅದರ ಬಗ್ಗೆ ಒಂದು ಪಾಸಿಟಿವ್ ಸೈನ್ ಬಂದಿದೆ, ಹೇಳ್ತೀನಿ ಏನು ಅಂತೇಳಿ. ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ, ಇನ್ನು ಕೆಲವು ಇಲಾಖೆಗಳಲ್ಲಿ ಆಗಿದೆ ಅಂತೇಳಿ. ನೋಡಿ, ನಿಗಮ ಬೇರೆ, ಇಲಾಖೆ ಬೇರೆ. ನಿಗಮ ಬೇರೆ, ಇಲಾಖೆ ಬೇರೆ. ನಿಗಮ ಸಣ್ಣದು. ನಾವೇನು ಹೇಳಿದ್ವಿ, ಒಂದು 50-60 ನಿಗಮಗಳೇನೇ ಇರಬೇಕು. ಆ ನಿಗಮಗಳಲ್ಲಿ ಎಷ್ಟು ದುಡ್ಡಿದೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 2,000 ಕೋಟಿ ದುಡ್ಡಿದೆ. ಅದನ್ನು ವಾಪಸ್ ಕೊಡಬೇಕು ಅಂತ ಕೇಳಿದಾರಂತೆ ಸರ್ಕಾರ. ಇಟ್ಕೋಬೇಡಿ, ಎಲ್ಲ ವಾಪಸ್ ಕೊಡಿ ಅಂತೇಳಿ. ಅದೊಂದು ನಮ್ಮದೊಂದು ಇಂಪ್ಯಾಕ್ಟ್. ಬನ್ನಿ, ಅಶೋಕ್ ಏನು ಹೇಳಿದ್ದಾರೆ ಮೊದಲು ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ಈಗ ಮತ್ತೊಂದು ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಮೊದಲನೇದಾಗಿ ನಾಗೇಂದ್ರ ಸಚಿವ ಅವರ ರಾಜೀನಾಮೆಯನ್ನು ಪಡೆಯೋದರಲ್ಲಿ ವಿರೋಧ ಪಕ್ಷ ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗ ಮುಂದೆ ಇರ್ತಕ್ಕಂಥದ್ದು ತಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಮ್ಮ ಮೂಗಿನ ಕೆಳಗೆ ಇದ್ರೂ ಕೂಡ ಅಲ್ಲಿ ಇಲಾಖೆಯನ್ನು ನಿಭಾಯಿಸುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದವರ ಗಂಭೀರವಾದಂತಹ ಆರೋಪ. ಈಗ ವಿರೋಧ ಪಕ್ಷದವರ ಮುಂದೆ ಇರತಕ್ಕಂಥದ್ದು ಮುಖ್ಯಮಂತ್ರಿಯವರ ರಾಜೀನಾಮೆ. ಹಾಗಿದ್ರೆ ರಾಜೀನಾಮೆಯನ್ನು ಪಡಿತಾರ? ಹಾಗಿದ್ರೆ ಅವರ ಹೋರಾಟ ಯಾವ ರೀತಿ ಇರುತ್ತೆ? ಬನ್ನಿ, ಇದೆಲ್ಲದರ ಕುರಿತಂತೆ ಮಾತಾಡೋಣ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಇದ್ದಾರೆ, ಮಾತಾಡೋಣ. ಸರ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವಾಗಿ ನಾಗೇಂದ್ರ ಅವರ ತಲೆದಂಡ ಮಾಡೋದರಲ್ಲಿ ವಿರೋಧ ಪಕ್ಷ ಯಶಸ್ವಿಯಾಯಿತು. ತಮ್ಮ ಜವಾಬ್ದಾರಿಯನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ರಿ, ಸರ್ಕಾರದ ಕಿವಿಯನ್ನು ಹಿಂಡಿದ್ರಿ. ಈಗ ಮುಂದೆ ನಿಮ್ಮ ಹೋರಾಟ ಏನಿದೆ? ಯಾಕಂದರೆ 187 ಕೋಟಿ ಏನು ಸಣ್ಣ ಅಮೌಂಟ್ ಅಲ್ಲ. ಅದು ಚೆಕ್ ಮುಖಾಂತರ ಬೋಗಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುವಂಥದ್ದು ಮುಖ್ಯಮಂತ್ರಿಗಳ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಡಿಯಲ್ಲೇ ಬರುವಂಥದ್ದು. ಅವರು ಹೇಳ್ತಾ ಇದ್ರು, ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅರ್ದು ಕುಡಿದು ಬಿಟ್ಟಿದ್ದೀನಿ ಅಂತ. ಮುಖ್ಯಮಂತ್ರಿಯ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಘಟನೆ ಇದು. ಅದಕ್ಕೆ ಇದು ನೇರ ಕಾರಣ ಮುಖ್ಯಮಂತ್ರಿನೇ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತೀವಿ. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ನಮ್ಮ ಮುಂದಿನ ಟಾರ್ಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಹೋರಾಟ ಅಧಿವೇಶನಕ್ಕೂ ಮುಂಚೆನೇ ಒಂದು ಗಂಭೀರವಾದಂಥ ಹೋರಾಟವನ್ನು ಮಾಡಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆಯುವಂಥ ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಆಗದೆ ಹೋದರೆ ಅಧಿವೇಶನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಹೊಣೆಯನ್ನು ಹೊರ್ತಾರ ಅಥವಾ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ನಿಜವಾಗ್ಲೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಏನು ಮಾಡಲಿಲ್ಲ. ಅವರು ನಾಮಕಾವಸ್ಥೆ ಮಾಡಿದ್ರು ಕೂತ್ಕೊಂಡ್ಬಿಟ್ರು. ಬಟ್ ರಿಪಬ್ಲಿಕ್ ಕನ್ನಡ ಮಾತ್ರ ಅದನ್ನು ನಿರಂತರವಾಗಿ ಮಾಡ್ತಾನೆ ಹೋಯ್ತು. ಈವನ್ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಮಾಡ್ತಾನೆ ಹೋಯ್ತು. ನಾವೊಂದು ಡಿಸಿಷನನ್ನು ತೊಗೊಂಡಿದ್ವಿ. ಯಾಕಂದರೆ ನಮ್ಮನ್ನು ಯಾರು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಬರಬೇಡಿ, ನೀವು ರಾಜಕಾರಣಿಗಳು ಡಿಸೈಡ್ ಮಾಡಬೇಡಿ ಏನು ಅಂತಂದ್ಬಿಟ್ಟು. ಕಾನೂನು ಏನಿದೆ ಅದ್ರ ಥರ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ನಿಗಮ ಮಂಡಳಿ ವಿಚಾರಕ್ಕೆ ನಾವು ಹೇಳಿದ್ವಿ, ಎಷ್ಟು ನಿಗಮ ಮಂಡಳಿ ಇದೆ? 188 ಕೋಟಿ ಇತ್ತು, ಅದರಲ್ಲಿ 85 ಕೋಟಿ ಹೋಗಿದೆ ಅಂತಂದರೆ ಉಳಿದ ನಿಗಮ ಮಂಡಳಿಗಳಲ್ಲಿ ದುಡ್ಡು ಇಲ್ವಾ, ಏನು ಮಾಡ್ತೀರಿ ಅಂತ. ಅದೀಗ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಆಗ್ರಹ ಇದ್ದದ್ದು ಇದು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್, ವಾಲ್ಮೀಕಿ ನಿಗಮ ಅಕ್ರಮ ಬಯಲಿಗೆಳೆದಿದ್ದ ರಿಪಬ್ಲಿಕ್ ಕನ್ನಡ ನಿಗಮ ಮಂಡಳಿಗಳಿಗೆ ಹಣಕಾಸು ಇಲಾಖೆ ಇದೀಗ ನೋಟಿಸ್ ಕೊಟ್ಟಿದೆ. ನಿಮ್ಮ ಬಳಿ ಎಷ್ಟು ದುಡ್ಡಿದೆ, ಬೇರೆ ಬೇರೆ ಹಣವನ್ನು ಬ್ಯಾಂಕ್ ಖಾತೆಗಳಲ್ಲಿ ಇಡಬಾರ್ದು. ಈಗಾಗಲೇ 1,731 ಕೋಟಿ ರೂಪಾಯಿ ವಿವಿಧ ಬ್ಯಾಂಕ್ಗಳಲ್ಲಿ ಜಮೆ ಇದೆ. ಹೀಗಾಗಿ ಹುಜೂರ್ ಖಾತೆಗೆ ವರ್ಗಾಯಿಸುವಂತೆ ನೋಟಿಸ್. ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಕಂದಾಯ ಇಲಾಖೆ, ನಿಗಮ ಹಣ. ಹುಜೂರ್ ಖಾತೆ ಅಂತಂದರೆ ಮೇನ್ ಖಾತೆ. ಅದು ಐ ಥಿಂಕ್ ಏನು ಆರ್ಥಿಕ ಇಲಾಖೆ ಅಂಡರಲ್ಲಿ ಬರುತ್ತೆ ನೋಡಿ. ಈ ಹುಜೂರ್ ಖಾತೆಯಿಂದ ಕೂಡ 50 ಕೋಟಿ ಮೊನ್ನೆ ವಾಲ್ಮೀಕಿ ನಿಗಮಕ್ಕೆ ಹೋಗಿದೆ ಅಂತಂದರೆ ಎಲ್ಲ ಗೊತ್ತಿದ್ದೇ ನಡೆದದ್ದು. ಇದರಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ವಿರೋಧ ಪಕ್ಷಗಳು ಕೂಡ ಅಡ್ಜಸ್ಟ್ ಆಗಿಬಿಡ್ತವೆ. ನೀವು ನೋಡಿಬೇಕಿದ್ರೆ ಈಗ ನಾಗೇಂದ್ರ ರಾಜೀನಾಮೆ ಕೊಡುವಾಗ ಅವರೆಲ್ಲ ಫೋಟೋ ಪೋಸ್ ಕೊಟ್ರಲ್ಲ ಮುಖ್ಯಮಂತ್ರಿಗಳು, DCM. ಅಲ್ರಿ, ಸಿದ್ದರಾಮಯ್ಯನವರ ಕ್ಯಾರೆಕ್ಟರ್ ನಮ್ಗೆ ಗೊತ್ತಿಲ್ಲ ಹೆಂಗೆ ಅಂತ. ಒಂದು ವೇಳೆ ಅವರು ಅಕ್ರಮ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಇಟ್ಟೋಗಪ್ಪ ಅಂತಿದ್ರು. ಇವರು ಕರೆದು ಆ ಥರ ಫೋಟೋ ಪೋಸ್ ಕೊಡಬೇಕು ಅಂತಂದರೆ ಎಲ್ರಿಗೂ ಗೊತ್ತಿದೆ ಇದು ಏನೋ ಒಂದು
ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಚಂದ್ರಶೇಖರಯ್ಯ ಸತ್ತ ಕಾರಣಕ್ಕಾಗಿ, ತೀರ್ಕೊಂಡ ಕಾರಣಕ್ಕಾಗಿ. ಚಂದ್ರಶೇಖರಯ್ಯ ಅವರಿಗೆ ಇಲ್ಲೂ ಕೂಡ ಒಂದು ಪರಿಹಾರವನ್ನು ಯಾರು ಕೊಟ್ಟಿಲ್ಲ, ಒಂದು 25 ಕೋಟಿ ಪರಿಹಾರ. ಅಂದರೆ ಒಬ್ಬ ಪ್ರಾಮಾಣಿಕ ಸಿಗೋದೇ ಅಪರೂಪ ರೀ. ಅದನ್ನಾದರೂ ಮಾಡಿ ಮುಖ್ಯಮಂತ್ರಿಗಳು ಅಟ್ಲೀಸ್ಟು, ಅದಾದರೂ ನಮಗೆ ಒಂದೆಲ್ಲರ ಗಮನ ಸೆಳೆಯಲಿ, ಏನೋ ಒಂದು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ. ನೋಡಿ 1731 ಕೋಟಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿದೆ, ಬೇರೆ ಬೇರೆ ನಿಗಮಗಳಲ್ಲಿ, ಎಲ್ಲ ವಾಪಸ್ ಬರಬೇಕು ಅಂತ ಹೇಳಿದೆ ಸರ್ಕಾರ. ಇದು ನಮ್ಮ ಇಂಪ್ಯಾಕ್ಟ್. ಆಮೇಲೆ ಇಷ್ಟು ಮಾತ್ರವಲ್ಲ, ಕಳೆದ 10-20 ವರ್ಷಗಳ ಅವಧಿಯಲ್ಲಿ ಈ ನಿಗಮ ಮಂಡಳಿಗಳ ದುಡ್ಡು ಆ ಕಡೆ ಈ ಕಡೆ ಹೋಗಿದ್ದು ನಿಜಾನಾ? ಇದು ಹೆಂಗೆ ಅಂತಂದರೆ, ನಿಮ್ಮಪ್ಪನ ದುಡ್ಡೇ ಅವರಲ್ಲಿ ಇಟ್ಟಿರ್ತಾರೆ, ನಾವೆಲ್ಲ ಕದ್ದು ತಗೊಂಡೋಗ್ಬಿಟ್ರು 4 ತಿಂಗಳು ಕಳೆದಂದ್ರೆ ವಾಪಸ್ ದುಡ್ಡು ಇಡೋದು. ಅದು ಸರಿಯೇ ತಪ್ಪೋ? ತಪ್ಪೇ. ನೀವೊಂದು ತೆಗಿಯೋಂಗಿಲ್ಲ ಅಂದರೆ ಯಾರೇ ಆಗಲಿ ತೆಗಿಯೋಂಗಿಲ್ಲ. ಇವ್ರು ಹೇಳ್ತಿರೋದಂಗೆ ದುಡ್ಡು ಹೋಯ್ತಾ? ನಿನ್ನೆ ಅಶೋಕ್ ಅವರು ಇದನ್ನೇ ಆರೋಪ ಮಾಡ್ತಾ ಇದ್ರು. ಈಗ ನಾಗೇಂದ್ರ ತಲೆದಂಡ ಆಗಿದೆ, ನೇರವಾಗಿ ಅವ್ರು ಕಂಡ್ರು ಅಂತ. ಆದರೆ ಅವ್ರ ಕೆಳಗಡೆ ಮುಖ್ಯಮಂತ್ರಿಗಳ ಕೈ ಕೆಳಗಡೆನೆ ಡೀಲ್ ಆಗಿರೋದು ಇದು. ಅದನ್ನ ನೀವು ಪ್ರಾಮಾಣಿಕರಾಗಿದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ ಅವ್ರು ಆಗ್ರಹಿಸ್ತಾರೆ. ಈಗ ವಿರೋಧ ಪಕ್ಷಗಳ ಆಗ್ರಹ ಏನಂತಂದ್ರೆ, ನೀವು ರಾಜೀನಾಮೆ ಕೊಡಿ, ನಾವು ಕೂತ್ಕೊಂಡ್ಬಿಡ್ತೀವಿ, ಅದನ್ನ ನಾವು ಮುಂದುವರಿಸ್ತೀವಿ ಅಂತ ಅಷ್ಟೇ. ಅದೇ ವಿಪಕ್ಷ ನಾಯಕರಾಗಿ ಆ ಮಾತಾಡಬೇಕು, ಮಾತಾಡ್ಬಿಡ್ತಾರೆ. ಇವ್ರದ್ದು ಉದ್ದೇಶಗಳೇನಂತಂದ್ರೆ ಅದನ್ನ ಸರಿ ಮಾಡಬೇಕು ಅಂತ ಯಾವನಿಗೂ ಇಲ್ಲ. ನೀವು ದುಡ್ಡು ನೀವು ಹೊಡಿತಾ ಇದ್ದೀರಾ, ನಾವು ಬಂದ್ಬಿಡ್ತೀವಿ, ನಾವು ಹೊಡಿತೀವಿ ಅಷ್ಟೇ ನೋಡಿ. ನೋಡೋಣ ಇದೆ ತಟ್ಕೊಂಡು ಇವರಿಗೆ ಅದರ ಬಗ್ಗೆ. ಈಗ ಡಿ.ಕೆ. ಶಿವಕುಮಾರ್ ಮೊನ್ನೆ ಹೇಳಿದ್ರಲ್ಲ, ನಿಗಮ ಮಂಡಳಿ ಈಗ ಇವರ ಕಾಲದಲ್ಲೂ ಆಗಿರುತ್ತೆ ಆ ಥರ ದುಡ್ಡನ್ನು ಮಿಸ್ಯೂಸ್ ಮಾಡೋದು. ತನಿಖೆ ಮಾಡಲಿ, ನೋಡೋಣ. ಧೈರ್ಯ ಇದ್ದರೆ ಕಾಂಗ್ರೆಸ್ ಮತ್ತು BJP ಹೇಳಿ, ನಿಗಮ ಮಂಡಳಿಗಳಲ್ಲಿ ಕಳೆದ 20 ವರ್ಷಗಳಲ್ಲಿ ಎಲ್ಲಿಂದ ಎಲ್ಲಿಗೆ ದುಡ್ಡು ಮಿಸ್ಯೂಸ್ ಆಗಿದೆ ಅಂತೇಳಿ ಒಂದು ಅಮೂಲಾಗ್ರವಾದ ತನಿಖೆ ಆಗಲಿ, ನಾವು ರೆಡಿ ಇದ್ದೀವಿ ಅಂತ ಹೇಳಿಬಿಡ್ಲಿ, ನೋಡೋಣ. ಬಟ್ ಗಂಭೀರವಾಗಿ ಈ ವಿಚಾರವನ್ನು ನೋಡಿದಾಗ ಸರ್, ಗಂಭೀರ ಬಂದಿದ್ದು ಯಾವಾಗ? ಚಂದ್ರಶೇಖರಯ್ಯ ಅವರು ಸತ್ತ ಕಾರಣಕ್ಕಾಗಿ. ಅದೇ ಚಂದ್ರಶೇಖರಯ್ಯ ಅವರು ತೀರ್ಕೊಂಡಿಲ್ಲ ಅಂತಂದ್ರೆ 2 ತಿಂಗಳ ಕಳೆದ್ರಿಂದ ದುಡ್ಡು ಹಾಕ್ತಾ ಇದ್ರು ವಾಪಸ್. ಅಷ್ಟೇ. ಕಾಯನೈ ಪಿಯನೈ ಗ್ಲಾಸ್ ಪೋಟ್ ಡಾಲ ಗೊತ್ತಾಗ್ಬಿಡ್ತಿತ್ತು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಿದ್ರೆ ಆ ದುಡ್ಡುಗಳು ಎಲ್ಲಿ ಹೋಗಿ ಬರುತ್ತೆ? ಇವ್ರೇನು ಮಾಡ್ತಾ ಇದ್ರು, ಈ MG ರೋಡ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ವಾಪಸ್ ದುಡ್ಡು ಹಾಕ್ಬಿಟ್ಟು ಅಲ್ಲಿಂದ ವಾಪಸ್ ವಸಂತನಗರಕ್ಕೆ ದುಡ್ಡು ಹಾಕಿ ಈ ಅಕೌಂಟನ್ನು ಕ್ಲೋಸ್ ಮಾಡಿಬಿಡ್ತಿದ್ರು ಅಷ್ಟೇ. ಈಗ ನೀವು ಒಬ್ಬ ಅಧಿಕಾರಿಯಾಗಿ ಬರ್ತೀರಿ ಅಂದಿರ್ಕೊಳ್ಳಿ, ಎಷ್ಟಿದೆಯಪ್ಪ ದುಡ್ಡು ಅಂತ ಕೇಳ್ತೀರಿ. ಸರಿ, 2,000 ಕೋಟಿ ಇದೆ, ಎಷ್ಟು ಲೆಕ್ಕ ತೋರಿಸು, ಎಷ್ಟು ಬೀಳುತ್ತಿದೆ? ಇಷ್ಟೆಲ್ಲ ಕಟ ಇದೆ, 1,500 ಇದೆಯಾ? ಇದೆ. ಇದೆ. ಮಿಡ್ಲಲ್ಲಿ ಆ ಕಡೆ ಈ ಕಡೆ ಹೋಗಿ ಬಂತಲ್ಲ ಒಂದು ಟ್ರಾವೆಲ್ಲು, ಅದು ನಿಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದನ್ನು ಮಾಡೋಕೆ ಹೋದ್ರು. ಚಂದ್ರಶೇಖರಯ್ಯ ಅವರು ತೀರ್ಕೊಂಡ ಕಾರಣಕ್ಕಾಗಿ ಮಾತ್ರ ಇದು ಗೊತ್ತಾಗಿದ್ದು. ಈಗ ಇದನ್ನು ಪತ್ತೆ ಹಚ್ಚಬಹುದು. ಕರೆಕ್ಟಾಗಿ ಕೂಲಂಕುಷವಾಗಿ ಮಾಡಿದರೆ ನಿಗಮ ಮಂಡಳಿಗಳಲ್ಲಿ ಯಾವ ರೀತಿ ದುಡ್ಡು ಮಿಸ್ಯೂಸ್ ಆಗುತ್ತೆ, 3-4 ತಿಂಗಳು ಯಾರಿಗೋ ಬೇರೆಯವರ ಮನೆಗೆ ಹೋಗಿ ಬರುತ್ತೆ, ಎಲ್ಲ ಗೊತ್ತಾಗುತ್ತೆ. ಬಟ್ 80 ಕೋಟಿ ಅಕ್ರಮ ಆಗಿರೋದು ಯಾರು ದುಡ್ಡದು? ಆಮೇಲೆ ಆ ದುಡ್ಡು ಇನ್ನೂ ಬಂದಿಲ್ಲ. ರಾಜ್ಯದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ, ಎಷ್ಟೋ ಜನರಿಗೆ ಸೂರಿಲ್ಲ, ಆಹಾರ ಇಲ್ಲ, ಆರೋಗ್ಯದ ಸಮಸ್ಯೆ ಇದೆ, ಕುಡಿದಕ್ಕೆ ನೀರು ಸಿಗ್ತಾ ಇಲ್ಲ. ಅದು ಯಾರಿಗೂ ಕೊಡಬೇಡಿ ಸರ್, ಯಾವ ಸೂರಿಗೂ ಕೊಡಬೇಡಿ, ಯಾವ ನೀರಿಗೂ ಕೊಡಬೇಡಿ. ಅದು ವಾಲ್ಮೀಕಿ ಸಮುದಾಯಕ್ಕೆ ಅವ್ರಿಗೆ ಸಿಗಬೇಕಲ್ಲ. ವಾಲ್ಮೀಕಿ ಸಮುದಾಯದ ನಾಯಕರಿದಾರಲ್ಲ, ಎಲ್ಲೋದ್ರು? ಉಗ್ರಪ್ಪ ಯಾಕೆ ಮಾತಾಡ್ತಿಲ್ಲ? ಸತೀಶ್ ಜಾರಕಿಹೊಳಿ ಯಾಕೆ ಮಾತಾಡ್ತಾ ಇಲ್ಲ? ರಮೇಶ್ ಜಾರಕಿಹೊಳಿ ಯಾಕೆ ಮಾತಾಡ್ತಾ ಇಲ್ಲ? ಬಿ ಶ್ರೀರಾಮುಲು ಯಾಕೆ ಮಾತಾಡ್ತಾ ಇಲ್ಲ? ಇದಕ್ಕೊಂದು ಅಧ್ಯಕ್ಷ ಜಾತಿ ಅಂತಿರುತ್ತಲ್ಲ, ಯಾಕೆ ಬೀದಿಗಳಿತಾ ಇಲ್ಲ? BJP ಇಳಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ನಿಗಮದಿಂದ ಆ ಸಮುದಾಯಕ್ಕಾದ್ರೂ ಅನುಕೂಲ, ಸಮುದಾಯ ಮಾತ್ರ ಇಳೀರಿ ಅಂತ ನಾನು ಕೇಳ್ತಿರೋದು. ಓಕೆ, ಫೈನ್.